ಬರ್ರಿ ಇವತ್ತು ರಾಗಿ ಕಡುಬು ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ, ಭಾಳ ಈಸಿ, ಅಷ್ಟು ರುಚಿ ಇರ್ತೈತಿ ತಿನ್ನಕ್ಕೆ. ಅದಕ್ಕೆ ನಾ ಇಲ್ಲಿ ಕಾಂಬಿನೇಷನ್ ಇಲ್ಲಿ ತೊಗರಿಬೇಳೆ ಚಟ್ನಿ ಮಾಡೀನಿ ರೀ. ಯೂಶ್ವಲಿ ಕೊಬ್ಬರಿ ಚಟ್ನಿ ಅದು ಇದು ಮಾಡ್ತಾರೆ, ತೊಗರಿಬೇಳೆ ಚಟ್ನಿ ಭಾಳ ಚಂದ ಆಗ್ತೈತೆ ರೀ ರಾಗಿ ಕಡುಬಿಗೆ. ಇದು ಯೂಶ್ವಲಿ ಆಂಧ್ರದಾಗ ಅದು ಭಾಳ ರೀ, ತೊಗರಿಬೇಳೆ ಚಟ್ನಿ ಆಂಧ್ರದವ್ರು ಭಾಳ ಮಾಡ್ತಾರೆ. ಬಟ್ ಈ ಕಡುಬಿಗೆ ಈ ಚಟ್ನಿನೇ ಭಾಳ ರುಚಿ. ನಿಮಗೆ ಬೇರೆ ಕೊಬ್ಬರಿ ಚಟ್ನಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ಅದು ಬೇಕಿತ್ತಂದ್ರೆ ಕೆಳಗೆ ನಂದು ಡಿಸ್ಕ್ರಿಪ್ಷನ್ ಒಳಗೆ ನೀವು ಬೇರೆ ಬೇರೆ ಚಟ್ನಿಗಳು ನೋಡ್ಬೋದು, ಹಾಕಿದ್ದೀನಿ ನನ್ನ ಲಿಂಕನ್ನ, ನೀವು ಅಲ್ಲಿ ಚೆಕ್ ಮಾಡ್ಕೊರಿ, ನಿಮಗೆಲ್ಲ ಸಿಗ್ತಾವೆ ಎಲ್ಲ ರೆಸಿಪೀಸು. ಮತ್ತು ಇವು ಎಷ್ಟು ಚೆಂದ ಆಗ್ಯಾವ ನೋಡಿರಿ, ಎಷ್ಟು ಸಾಫ್ಟ್ ಆಗ್ಯಾವು, ಮೆತ್ತಗೆ ಆಗ್ತಾವ ಅಂತ ತಿಳ್ಕೊಬೇಡ್ರಿ. ಈಗ ನಾನು ತೋರಿಸ್ತೀನಿ ನೋಡಿರಿ, ಆರಿಂದ ಎಷ್ಟು ಕೈಯಾಗ ಕೈಗೆ ಹತ್ತುದಿಲ್ಲ ರೀ ರಾಗಿ. ನೋಡಿರಿ ಕೈಗೆ ನೋಡಿರಿ ತೋರಿಸ್ತೀನಿ, ಕಡುಬು ಎಷ್ಟು ಚೆಂದ ಆಗ್ಯಾವು, ಕೈಗೆ ರಾಗಿ ಹತ್ತುದಿಲ್ಲ, ಅಷ್ಟು ಚೆನ್ನಾಗಿ ನೋಡಿ ಮಾಡಿ ತೋರಿಸ್ತೀನಿ. ಹಿಂಗೆ ಚೆಂದ ಆಗ್ತಾವೆ ಹುಡುಗರ್ಗೆ, ಹಂಗೆ ಚಟ್ನಿ ಇಲ್ಲದೆ ಏನೂ ಇಲ್ಲದೆ ಕೊಟ್ಟರು ತಿನ್ಬೋದು, ಅಷ್ಟು ರುಚಿ ಆಗ್ತಾವೆ, ಅಷ್ಟು ಚೆಂದ ಆಗ್ತಾವೆ. ಇಂಗ್ರೀಡಿಯೆಂಟ್ಸ್ ನೋಡೋಣ ಬರ್ರಿ. ರಾಗಿ ಹಿಟ್ಟು, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಕರಿಬೇವು ಸೊಪ್ಪು, ಟೊಮ್ಯಾಟೊ, ಗಜ್ರಿ ಮತ್ತು ನೀರು, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ ತೊಗೊಂಡೀನಿ ರೀ, ಸಾಸಿವೆ ಮತ್ತು ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ತೊಗೊಂಡೀನಿ ರೀ. ಈಗ ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾವು ಒಂದು ಪ್ಯಾನ್ ಇಟ್ಕೊಳ್ಳೋನು. ಈಗ ಏನು ಮಾಡೋನು, ಒಗ್ಗರಣೆ ಹಾಕೊಳ್ಳೋಣ ರೀ. ನಾನು ಇಲ್ಲಿ ಒಗ್ಗರಣೆಗೆ 2 ಚಮಚದಟ್ಟು ಏನು ಮಾಡಕತ್ತೀನಿ, ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಕಾದ ಕೂಡಲೇ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊಂಡೀನಿ ರೀ. ಸಾಸಿವೆ ಸಿಡಿದ ಕೂಡಲೇ ಒಂದು ಅರ್ಧ ಚಮಚದಟ್ಟು ಇಲ್ಲಿ ಜೀರಿಗೆ ಹಾಕ್ಕೊಳ್ಳೋನು. ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂದ ಕೂಡಲೇ ಕರ್ಬೇವಿನ ಸೊಪ್ಪು ಏನೈತಲ್ಲ ನಾ ಇಲ್ಲಿ ಮುರಿದು ಹಿಂಗೆ ಹಾಕಾಕತ್ತೀನಿ, ಅಂದ್ರೆ ಸ್ಮೆಲ್ ಚೆಂದ ಬರ್ತೈತಿ. ಸೊ ಹಾಗಾಗಿ ಇಲ್ಲಿ ದೊಡ್ಡ ಅಂದ್ರೆ ಕಡುಬ್ನಾಗ ದೊಡ್ಡ ಬಾಯಿಗೆ ಸಿಗ್ತಾವೆ. ಹಾಗಾಗಿ ನಾನು ಇಲ್ಲಿ ತೀರಾ ಸಣ್ಣಗೂ ಕಟ್ ಮಾಡಿ ಹಾಕೊಂಡ್ರೆ ನಡೀತೈತೆ ರೀ. ಮತ್ತು ಇಲ್ಲಿ ರುಚಿಗೆ ಮತ್ತು ಇಲ್ಲಿ ಹಿಂಗೆ ಹಾಕ್ಕೊಳಕತ್ತೀನಿ, ಇದು ಒಳ್ಳೆ ಸ್ಮೆಲ್ ಕೊಡ್ತೈತೆ ರೀ ಹಿಂಗಿದ್ರೆ, ಭಾಳ ಚೆಂದ ಅಡುಗೆ. ಸೊ ಹಾಗೆ ಹಿಂಗೆ ಹಾಕ್ಕೊಂಡೆ. ಈಗೇನು ಮಾಡೋನು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೊಳ್ಳೋಣ ಅಂತ. ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಚಮಚ, ಅಂದ್ರೆ ಕುಟುಂಬ ಅಂತ ಸಿಕ್ಕರೆ ಕಡುಬ್ನಾಗ ಭಾಳ ಚೆಂದ ಅನ್ನಿಸ್ತೈತೆ ರೀ. ಸೊ ಹಾಗಾಗಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಹಾಕ್ಕೊಂಡೀನಿ ರೀ ನಾನು. ಬಾಯಾಗ ಕಡಲೆಬೇಳೆ ಉದ್ದಿನಬೇಳೆ ಕಟ ಅಂತ ಸಿಗ್ತಾವೆ ಕಡುಬ್ನಾಗ, ಚೆಂದ ಅನ್ನಿಸ್ತೈತಿ ಭಾಳ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಕೆಂಪಾಗಲಿ ರೀ. ಸ್ವಲ್ಪ ಕೆಂಪಾದ ಕೂಡಲೇ ಈಗ ಏನು ಮಾಡೋನು, ನಾನು ಇಲ್ಲಿ ಸಣ್ಣಗೆ ಮೆಣಸಿನ್ಕಾಯಿ ಹೆಚ್ಕೊಂಡೀನಿ ರೀ. ಒಂದು 7ರಿಂದ 8 ಮೆಣಸಿನ್ಕಾಯಿ ಅಷ್ಟು ಹೆಚ್ಕೊಂಡೀನಿ ರೀ. ಹೆಚ್ಕೊಂಡು ಈಗ ಅದನ್ನ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಳ್ಳೋನು. ಮತ್ತು ಉಳ್ಳಾಗಡ್ಡಿ ತೊಗೊಂಡಿನಿ, ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡಿನಿ ನಾನು, ಒಂದು ದೊಡ್ಡದು ಸೈಜು ಉಳ್ಳಾಗಡ್ಡಿ ತೊಗೊಂಡಿನಿ. ಭಾಳ ಉಳ್ಳಾಗಡ್ಡಿ ಹಾಕೋರಿ, ಬಾಯಾಗ ಇವೆಲ್ಲ ಸಾಮಾನು ಸಿಕ್ಕರೆ ಚೆಂದ ಅನ್ನಿಸ್ತೈತಿ. ಮತ್ತು ಇಲ್ಲಿ ಗಜ್ರಿ ತುರ್ಕೊಂಡಿನಿ, ಅಂದ್ರೆ ಕ್ಯಾರೆಟ್ ತುರ್ಕೊಂಡಿನಿ, ಉದ್ದುದಕ್ಕೆ ತುರ್ಕೊಂಡಿನಿ, ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ನಡಿತೈತಿ. ನಿಮ್ಗೆ ಹೆಂಗೆ ಬೇಕು ನೋಡ್ಕೊರಿ, ಹಂಗೆ ಮಾಡ್ಕೊರಿ. ಈಗ ಏನು ಮಾಡಕತ್ತೀನಿ, ಎಲ್ಲ ಕೂಡಿ ಮಿಕ್ಸ್ ಮಾಡಿ ಈಗ ಟೊಮ್ಯಾಟೊ ಹಾಕೊಳ್ಳೋಣಂತ. ಟೊಮ್ಯಾಟೊ ನಾನಿಲ್ಲಿ ಸ್ಮಾಲ್ ಸೈಜ್ ತೊಗೊಂಡಿನಿ, ಭಾಳ ದೊಡ್ಡದಿಲ್ಲ, ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿನಿ ರೀ. ಮತ್ತೀಗ ಟೊಮೆಟೊ ಆದ್ಕೂಡಲೇ ನಾನು ಉಪ್ಪು ಸೇರಿಸ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಉಪ್ಪು ಸೇರಿಸ್ಕೊರಿ. ನಾನು ಇಲ್ಲಿ ಮುದ್ದಿಗೆ ಎಷ್ಟು ಬೇಕಾಗ್ತೈತಿ ನೋಡ್ಕೊಂಡು, ರಾಗಿದು ಇದಕ್ಕೆ ಎಷ್ಟು ಕಡುಬಿಗೆ ಎಷ್ಟು ಬೇಕಾಗ್ತೈತಿ ನೋಡ್ಕೊಂಡು ನಾನು ಸೇರಿಸ್ಕೊಳಕತ್ತೀನಿ. ಈಗ ಎಲ್ಲ ನೋಡಿರಿ ಎಷ್ಟು ಚೆಂದ ತೋರಿಸ್ತೀನಿ ಅಂತ, ಎಷ್ಟು ಚೆಂದ ಎಲ್ಲ ಫ್ರೈ ಆಗೈತಿ, ನೀಟಾಗಿ ಗೊತ್ತಾಗ್ತೈತಿ. ಈಗೇನು ಮಾಡೋಣ ಅಂತಂದ್ರೆ, ಮೆಜರ್ಮೆಂಟ್ ಈ ಕಪ್ಪಿಲೆ ಇದೇನು ವಾಟಿ ತೋರ್ಸಕತ್ತಿಲ್ಲ, ಈ ವಾಟಿಗೆಲೆ 1 ವಾಟಿಗೆದಷ್ಟು ನಾ ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿನಿ. ಹಾಗಾಗಿ ನಾ ಇದೇ ಮೆಜರ್ಮೆಂಟ್ಲೆ 2 ವಾಟಿಗೆದಷ್ಟು ನಾವಿಲ್ಲಿ ಏನು ಮಾಡೋಣ, ನೀರು ಹಾಕೊಳ್ಳೋಣ ರೀ. 1 ವಾಟಿಗೆ, ಇನ್ನೊಮ್ಮೆ ಹೇಳ್ತೀನಿ, 1 ವಾಟಿಗೆ ರಾಗಿ ಹಿಟ್ಟಿಗೆ 2 ವಾಟಿಗೆದಷ್ಟು ಏನು ಮಾಡಿರಿ, ನೀರು ಹಾಕೋರಿ. ನೀರು ಹಾಕ್ಕೊಂಡು ಇದು ಚೆಂದಂಗೆ ಸ್ವಲ್ಪ ಕುದಿ ಬರಲಿ ರೀ, ಚೆಂದಂಗೆ ಕುದಿಬೇಕು ರೀ. ಚೆಂದಂಗೆ ಕುತ್ತಂದ್ರೆ ನಾವು ರಾಗಿ ಸೇರಿಸ್ಕೊಳಕ್ಕೆ ಚಲೋ ಆಗ್ತದೆ. ಅಷ್ಟರಾಗ ನಾವಿಲ್ಲಿ ಕುದಿರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಬಂದಿನಿ. ಈಗ ಏನು ಮಾಡೋಣಪ್ಪ ಅಂದರೆ ಇದು ಹಾಕಿ ಕುದಿಸ್ಕೊಳ್ಳೋಣ ರೀ, ಅಂತ ಸ್ಮೆಲ್ ಚೆಂದ ಬರ್ತದೆ ಸೊಪ್ಪಿಂದ. ಸೊ ಹಾಗಾಗಿ ಹಾಕ್ಕೊಂಡು ಈಗ ಏನಣ್ಣ ಲಟಪಟ ಎಷ್ಟು ಚೆಂದ ಕುದಿಯಾಕತ್ತೈತೆ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ, ತೋರಿಸ್ತೀನಿ ಅಂತ ನೋಡಿರಿ. ಈ ಪರಿ ಕುದಿಬೇಕ್ರಿ, ಇದು ಇಷ್ಟು ಪರಿ ಕುತ್ತಂದ್ರೆ ಆಗೈತಂತ ತಿಳ್ಕೊಳ್ಳೋರಿ, ರೆಡಿ ಐತ್ರಿ ಹಿಟ್ಟು ಹಾಕೊಳಕ್ಕೆ ಅಂತ ಹೇಳಿ. ಇಷ್ಟು ಪರಿ ಕುದ್ದಿನಲ್ಲ, ನಾ ಅದೇನು ನಿಂಗೆ ಮೆಜರ್ಮೆಂಟ್ ತೋರಿಸಿದ್ನಲ್ರಿ ನಿಮ್ಗೆ, ಅದೇ ವಾಟಿಗೆಲ್ಲ ನಾನು ಏನು ಮಾಡ್ತೀನಿ, ನಾನಿಲ್ಲಿ 1 ಹಿಟ್ಟನ್ನು ತೋರ್ಸಕತ್ತೀನಲ್ಲ ಹಾಕ್ಕೊಂಡು ಚೆಂದಂಗೆ ತಿರುಗಿಸ್ಕೊಳ್ಳೋಣ ರೀ. ನೀರು ಭಾಳ ಆಗಬಾರ್ದು ರೀ, ನೋಡಿಕೊಂಡು ಕರೆಕ್ಟ್ ಮೆಜರ್ಮೆಂಟ್ಲೆ ನೀರು ಹಾಕೋರಿ, ಅಂದ್ರೆ ಕರೆಕ್ಟ್ ಬರ್ತಾವ್ರಿ. ಈಗೇನು ಮಾಡೋಣ, ಗಂಟು ಇರಲಾರ್ದಂಗೆ ನೀಟಾಗಿ ಎಲ್ಲ ಕ್ಲೀನಾಗಿ ಏನು ಮಾಡೋಣ ರೀ, ಚೆಂದಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ ಈ ಪರಿ ಏನೈತಲ್ಲ, ಗಂಟು ಉಳಿಬಾರ್ದು ರೀ. ಹಿಂಗೆ ಕುದ್ದು ನೋಡಿರಿ ಎಷ್ಟು ಗಟ್ಟಿ ಆಗೈತಿ, ಇದು ಎಷ್ಟು ಚೆಂದ ಗಟ್ಟಿ ಆಗೈತಿ ನೋಡಿ. ಹಿಂಗೆ ಗಂಟು ಇರಲಾರ್ದಂಗೆ ನೋಡಿರಿ, ಪ್ಯಾನಿಗೆ ಸತೆ ಹತ್ತವಲ್ತದು, ಅಷ್ಟು ಚೆಂದ ಆಗೈತೆ ರೀ ಇದು. ನೋಡಿರಿ ಇದು ಕರೆಕ್ಟ್ ಆಗೈತಿ. ಈಗ ಹಿಂಗೆ ಒಂದು 2 ನಿಮಿಷ, ಇನ್ನೊಂದು 2 ನಿಮಿಷ ಹಿಂಗೆ ಮಿಚ್ತೀನಿ ನೋಡಿರಿ. ನೀಟಾಗಿ ಹಿಂಗೆ ಮಾಡಿದ್ರೆ ಗಂಟು ಉಳಿಯಂಗಿಲ್ಲ ರೀ, ಕರೆಕ್ಟಾಗಿ ಬರ್ತಾವ್ರಿ ಕಡುಬು. ಈ ಪರಿ ಮಾಡಿ ಏನು ಮಾಡೋಣ ಅಂತಂದ್ರೆ,
ಒಂದು 2 ನಿಮಿಷ ಬೇಕಾದ್ರೆ ನೀವೇನು ಮಾಡಿರಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ನೀವೇನು ಮಾಡ್ಬೇಕು, ಇದು ಕಂಪ್ಲೀಟಾಗಿ ಆರಬೇಕು ರೀ. ಬಿಸಿ ಬಿಸಿ ಇತ್ತಂದ್ರೆ ಕಡುಬು ಕೈಗೆ ಹತ್ತಾವು, ನಿಮಗೆ ಕಡುಬು ಗುಂಡು ಗುಂಡು ಉಂಡೆ ಕಟ್ಟಾಕೂ ಬರೋದಿಲ್ಲ ರೀ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಇದು ಗ್ಯಾಸ್ ಆಫ್ ಮಾಡಿ ಮ್ಯಾಲೊಂದು ಏನು ಮಾಡಿರಿ, ಒಂದು ಮುಚ್ಚಿಡ್ರಿ, ಅಂದ್ರೆ ಒಳಗೆ ಉಮ್ಗೊಳ್ತೈತೆ ರೀ. ಸೊ ಹಾಗಾಗಿ ಮ್ಯಾಲೊಂದು ಮುಚ್ಚಿ 10 ನಿಮಿಷ ಬಿಟ್ಟುಬಿಡ್ರಿ, ಅದು ಕಂಪ್ಲೀಟ್ ಆರಲಿ ರೀ. ಆರೂರಾಗ ನೀವು ಇದಕ್ಕೆ ಬೇಕಾಗಿದ್ದು ಚಟ್ನಿ ಅದು ರೆಡಿ ಮಾಡ್ಕೊಳಕ್ಕಾಗ್ತೈತೆ ರೀ. ಹೀಗಿದೆ ಆರೈತೆ ನೋಡಿರಿ, ಈ ಪರಿ ಆರ್ಬೇಕು ರೀ. ಹಿಂಗೆ ಆರ್ತಂದ್ರೆ ನೋಡಿರಿ ತೋರಿಸ್ತೀನಿ ಅಂತ. ಈಗ ಆಗೈತೆ ರೀ ಇದು. ಈಗೇನು ಮಾಡೋನು ನೋಡಿರಿ, ಕೈಗೆ ಹತ್ತವಲ್ತು. ಈಗೇನು ಮಾಡೋನು, ಒಂದೊಂದು ಇಟ್ಟಿಟ ನಿಮ್ಗೆ ನೋಡ್ಕೊರಿ, ನಿಮ್ಗೆ ಸೈಜ್ ಎಷ್ಟು ಬೇಕಾಗ್ತಾವೆ ನೋಡಿಕೊಂಡು ನಾ ಇಲ್ಲಿ ಏನು ಮಾಡೀನಿ, ಒಂದು ಸಾಣಿಗೆ ತೊಗೊಂಡೀನಿ ರೀ. ಅಂದ್ರೆ ಕುದಿಸ್ತಾರಲ್ಲ ರೀ, ಸಾಣಿಗೆ ತೊಗೊಂಡೀನಿ ರೀ ಸ್ಟೀಲಿಂದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಇರೋ ತುಪ್ಪಾರ ಹಚ್ಕೋರಿ. ಹಚ್ಕೊಂಡು ಏನು ಮಾಡಿರಿ, ಇಟ್ಟಿಟ ಉಳ್ಳಿ ಮಾಡ್ಕೊರಿ, ಗುಂಡಿಗೆ ಉಂಡೆ ಕಟ್ಕೋರಿ. ಉಂಡಿಗತ್ತೆ ಕಟ್ಕೋರಿ. ಸೈಜ್ ನೋಡ್ಕೊರಿ ನಿಮ್ಗೆ ಎಷ್ಟು ಬೇಕಾಗ್ತದೆ. ನಾ ಇಲ್ಲಿ ನಿಂಬೆಹಣ್ಣು ಸೈಜ್ ಅಷ್ಟು ಮಾಡ್ಕೊಳಕತ್ತೀನಿ. ಹಿಂಗೆ ಮಾಡಿ ಬರ ಈಗ ಅಷ್ಟು ಹಿಂಗೆ ಮಾಡ್ಕೋತೀನಿ ಅಂತ್ರಿ ನೋಡಿರಿ. ಈ ಪರಿ ಹಿಂಗೆ ಮಾಡ್ಕೊರಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾ ಇಲ್ಲಿ ಕುಕ್ಕರ್ ಇದಕ್ಕೆ ಇಡ್ಲಿ ಪ್ಯಾನ್ಗೆ ಏನು ಮಾಡೀನಿ ರೀ, ಕೆಳಗೆ ನೀರು ಹಾಕಿ ಮೇಲೆ ಅದೇನು ಇಟ್ಟಿದ್ನಲ್ಲ ರೀ ಅದರೊಳಗಡೆ ಹಾಕಿ ಸಾಣಿಗೆ ಒಳಗೆ ಹಾಕಿ ನಾನು ಮುಚ್ಚಿಡಾಕತ್ತೀನಿ. ಮುಚ್ಚಿ 8ರಿಂದ 10 ನಿಮಿಷ ಇದೇನು ಮಾಡಬೇಕಪ್ಪ ಅಂದ್ರೆ ಸಣ್ಣ ಉರಿಲೇ ನೀವು ಇವನ್ನ ಹುಗುದ್ಲೆ ಬೇಯಿಸ್ಕೋಬೇಕ್ರಿ. ಅಂದ್ರೆ ಚೆಂದ ಆಗ್ತಾವ್ರಿ. ಜೋರು ಉರಿ ಇಡಕ್ಕೆ ಹೋಗಿ ನೋಡಿರಿ ಎಷ್ಟು ಚೆಂದ ಆಗ್ಯಾವ. ನಾ ತೋರ್ಸಾಕತ್ತೀನಿ, ಕೈಗೆ ಹತ್ತವಲ್ತು ಎಷ್ಟು ಸಾಫ್ಟ್ ಆಗ್ಯಾವು, ಎಷ್ಟು ಚೆಂದ ಆಗ್ಯಾವು. ಈಗ ಇವನ್ನ ಏನು ಮಾಡೋಣಪ್ಪ ಅಂದ್ರೆ ನಾವು ಸರ್ವಿಂಗ್ ಬೌಲಿಗೆ ಹಾಕೊಂಬರೋಣಂತ್ರಿ. ಈಗ ನೋಡಿರಿ ಒಂದೊಂದನ ಇಲ್ಲಿ ನಿಮ್ಗೆ ಬೌಲಿಗೆ ಪ್ಲೇಟಿಗೆ ಹಾಕಾಕತ್ತೀನಿ ನೋಡಿರಿ. ಎಷ್ಟು ಬಿಸಿ 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 ಹುಗ್ಗ ಹೊಂಟೈತೆ ಹಂಗೆ ನೋಡಿರಿ, ಎಷ್ಟು ಚೆಂದ ಆಗ್ಯಾವು, ಎಷ್ಟು ಸಾಫ್ಟ್ ಆಗ್ಯಾವು. ಹಿಂಗೆ ಬರ ಹಾಕ್ಕೊಂಡು ಬಿಸಿ ಬಿಸಿ ಮ್ಯಾಲೆ ತುಪ್ಪ ಹಾಕೋಬೇಕ್ರಿ, ಇನ್ನೂ ಚೆಂದ ಅನಿಸ್ತೈತೆ ರೀ. ತುಪ್ಪ ಅದು ಹಾಕ್ಕೊಂಡು ತಿಂದ್ರೆ ಎಷ್ಟು ಚೆಂದ ಅದು ಆ ಪರಿ ಚೆಂದ ಆಗ್ತಾವೆ. ಮತ್ತು ಅಲ್ಲಿ ಸಾಫ್ಟ್ ಅನಿಸಿತ್ತು. ನಾ ಇನ್ನೊಂದು ತೋರಿಸ್ಬೇಕು ನೋಡಿರಿ. ಆರಿದ ಕೂಡಲೇ ನಿಮ್ಗೆ ಹಿಂಗೆ ಗೊತ್ತಾಗ್ತೈತೆ. ಕೈಲೇ ಆರಾಮ್ಸೆ ಹಿಂಗೆ ಕೈಲೇ ಹುಡುಗರಿಗೆ ಕೊಟ್ಟರೆ ತಿನ್ನಕ್ಕೂ ಚಲೋ ಅನಿಸ್ತೈತೆ. ಚಟ್ನಿ ಸಾಂಬಾರು ಯಾವುದೂ ಏನೂ ಬೇಕಾಗಿಲ್ಲ ರೀ ನೋಡಿರಿ. ಈ ಪರಿ ಒಟ್ಟ ಕೈಗೆ ಹತ್ತಂಗಿಲ್ಲ. ಈಗ ಇದಕ್ಕೊಂದು ಚಟ್ನಿ ರೆಡಿ ಮಾಡಿ ಪಟ್ ಅಂತ ಒಂದು ಚಟ್ನಿ ರೆಡಿ ಮಾಡ್ಕೊಂಬರೋಣ ಅಂತ ನಾ ಇಲ್ಲಿ ತೊಗರಿಬೇಳೆ ತೊಗೊಂಡಿನಿ, ಉಳ್ಳಾಗಡ್ಡಿ, ಕೊಬ್ಬರಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿನಿ ರೀ, ಮತ್ತು ಕಡಲೆಬೇಳೆ, ಮತ್ತು ಅರಿಶಿನ, ಖಾರದ ಪುಡಿ, ಜೀರಿಗೆ ತೊಗೊಂಡಿನಿ. ಈಗ ಏನು ಮಾಡೋಣ ಅಂತಂದ್ರೆ ಒಂದು ಪ್ಯಾನ್ ಇಟ್ಟೀನಿ. ಪ್ಯಾನ್ನಾಗ ನಾ ಇಲ್ಲಿ ತೊಗರಿಬೇಳೆ ಏನೈತಲ್ಲ, ನಾನಿಲ್ಲಿ 5 ಸ್ಪೂನಷ್ಟು ನಾನು ತೋರ್ಸಾಕತ್ತೀನಿ ನೋಡ್ರಿ. ಬೇಕಿದ್ರೆ ನಾನು ಇಲ್ಲಿ 5 ಸ್ಪೂನಷ್ಟು ಏನು ಮಾಡೀನಿ, ಟೀ ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿನಿ. ತೊಗರಿಬೇಳೆ ತೊಗೊಂಡು ಚೆಂದಂಗೆ ಇವು ಸ್ವಲ್ಪ ಕೆಂಪಾಗಿ ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೆಂಪು ಈ ಪರಿ ಕೆಂಪಾದ್ರೆ ಸಾಕ್ರಿ. ಈಗ ಇದನ್ನೇನು ಮಾಡಿದ್ರು ಒಂದು ಜಾರಿಗೆ ಹಾಕಿ ನಾವು ಇದನ್ನು ಗಿರ್ ಅಂತೇಳಿ ಮಿಕ್ಸರ್ ಮಾಡ್ಕೊಂಬಂದ್ಬಿಡೋಣ. ಭಾಳ ಈಸಿ ರೀ, ಭಾಳ ಸಿಂಪಲ್, ಅಷ್ಟು ರುಚಿ ಆಗ್ತೈತಿ. ದೋಸೆಗೆ, ಇಡ್ಲಿಗೆ, ಪಡ್ಡಿಗೆ, ಚಪಾತಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಯಾವುದಕ್ಕೂ ತಿನ್ನಿರಿ, ಎಲ್ಲದಕ್ಕೂ ಚಲೋ ಅನಿಸ್ತೈತಿ. ಇದು ಚಟ್ನಿ ಜೀರಿಗೆ ಹಾಕಿದ್ದೆ ರೀ. ಮತ್ತು ಖಾರ ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಇದಕ್ಕೆ ಖಾರ ಸೇರಿಸ್ಕೊರಿ. ಖಾರದ ಪುಡಿ ಹಾಕೋಬೋದು, ಮೆಣಸಿನ್ಕಾಯಿ ಹಾಕೊಂಡ್ರೆ ನಡಿತೈತಿ. ನಾ ಇಲ್ಲಿ ಖಾರ ಹಾಕ್ಕೊಂಡಿನಿ. ಖಾರದ ಪುಡಿ ರುಚಿ ಭಾಳ ಕೊಡ್ತೈತಿ ಈ ಚಟ್ನಿಗೆ, ಬೇಸಿಕಲಿ ತೊಗರಿಬೇಳೆ ಚಟ್ನಿಗೆ. ಮತ್ತು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಮತ್ತು ಕೊಬ್ಬರಿ ಹಾಕ್ಕೊಳಕತ್ತೀನಿ. ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಭಾಳ ಚಲೋ. ನಾ ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿನಿ ರೀ. ಮತ್ತು ಕರಿಬೇವು ಸೊಪ್ಪು ಹಾಕೋರಿ. ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ತುರ್ದು ಹಾಕ್ರಿ, ಚೆಂದ ಆಗ್ತೈತಿ. ಮತ್ತು ಕರಿಬೇವು ಸೊಪ್ಪು ಇಲ್ಲಿ ಭಾಳಷ್ಟು ಹಾಕಾಕತ್ತೀನಿ, ಅದು ಚೆಂದ ಫ್ಲೇವರ್ ಕೊಡ್ತೈತೆ ಚಟ್ನಿ ಒಳಗೆ. ಕರಿಬೇವು ಕೊತ್ತಂಬರಿ ಅಂತೂ ನನಗೆ ಬೇಕಲ್ಲ ಅಡುಗೆಗೂ. ಕರಿಬೇವು ಕೊತ್ತಂಬರಿ ಇಲ್ಲಿ ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಒಂದು ಬೋಟಷ್ಟು ನೀವೇನು ಮಾಡಿರಿ, ಹುಣಸೆ ಹಣ್ಣು ಹಾಕಿರಿ. ಹುಣಸೆ ಹಣ್ಣಿನ ಬೋಟ್ ಏನೈತಲ್ಲ ಒಂದು ಬೋಟಷ್ಟು ಹಾಕಿರಿ. ಇಲ್ಲಿ ಒಂದು 5ರಿಂದ 6 ಹೆಸಳು ಉಳ್ಳಾಗಡ್ಡಿ ಇದು ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿ ಹಾಕ್ಕೊಂಡು ನೀರು ಭಾಳಷ್ಟು ಹಾಕೋಬೇಡ್ರಿ, ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಿರ್ ಅಂತ ಹೇಳಿ ಮಾಡೋದು, ಮಿಕ್ಸಿಗೆ ಹಾಕ್ಕೊಂಡು ಬಂದೆ ರೀ. ಈ ಸದ್ದ ನೋಡಿರಿ ಇದು ಮುಗಿದೈತಿ ಈಗ ಚಟ್ನಿ. ಇದನ್ನು ಏನು ಮಾಡೋದು, ಒಂದು ಸರ್ವಿಂಗ್ ಬೌಲಿಗೆ ನಾವು ಇದನ್ನು ತೊಗೊಳ್ಳೋಣಂತ. ನೋಡಿರಿ ಎಷ್ಟು ಚೆಂದಾಗೈತಿ, ಮಸ್ತಾಗೈತಿ ಚಟ್ನಿ. ಅದು ಗಮ್ ಅನ್ನಕತ್ತೈತಿ. ಲಾಸ್ಟಿಗೆ ಏನೈತಲ್ಲ ನಿಮ್ಗೆ ಭಾಳ ತಿಕ್ಕ ಅನ್ನಿಸ್ತಂದ್ರೆ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಕೈಯಾಡ್ಸಿ ಹಿಂಗೆ ಹಾಕೊಂಬಿಡ್ರಿ, ಮುಗೀತು. ನೀವು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊರಿ. ಅಂದರೆ ಭಾಳ ಅಳಕು ಮಾಡ್ಕೊಬಿಡ್ರಿ, ಅದು ಕಡುಬಿಗೆ ಹತ್ತೋದಿಲ್ಲ ಚೆಂದಂಗೆ. ಸ್ವಲ್ಪ ಗಟ್ಟಿ ಇತ್ತಂದ್ರೆ ಕಡುಬಿಗೆ, ಇವಾಗ ಹೆಂಗೆ ನೀವು ರಾಗಿ ಮುದ್ದೆಗೆ ಸಾಂಬಾರು ಗಟ್ಟಿ ಮಾಡ್ಕೋತಿರಲ್ಲ, ಹಂಗೆ ಸ್ವಲ್ಪ ತಿಕ್ನೆಸ್ ಇತ್ತಂದ್ರೆ ಚೆಂದಂಗೆ ಕಡುಬಿಗೆ ಏನಾಗಿತ್ತಲ್ಲ ಇದು ಚಟ್ನಿ ಹತ್ತತೈತೆ ರೀ. ಸೊ ಹಾಗಾಗಿ ನೋಡಿಕೊಂಡು ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ತಿಕ್ನೆಸ್ಸು, ನಾನು ಇಷ್ಟು ತಿಕ್ನೆಸ್ ನೋಡಿ ತೋರ್ಸಕತ್ತಿಲ್ಲ, ಇಷ್ಟು ತಿಕ್ನೆಸ್ ನಾನು ಮಾಡ್ಕೊಂಡೀನಿ ರೀ. ಇದಕ್ಕೇನು ಮಾಡೋಣ ಅಂತಂದರೆ ಈಗ ಪಟ್ ಅಂತ ಒಂದು ಒಗ್ಗರಣೆ ತೊಗೊಂಬಂದ್ಬಿಡೋಣ. ಅಂದರೆ ಒಗ್ಗರಣೆ ಹಾಕಿದ್ರೇ ಚಟ್ನಿ ಚಲೋ ರೀ ರುಚಿ. ಈಗೇನು ಮಾಡೋಣ, ಎಣ್ಣೆ ಹಾಕೋತೀನಿ ಇಲ್ಲಿ ಪ್ಯಾನ್ನಾಗ, ಒಂದು ಸಣ್ಣ ಪ್ಯಾನ್ನಾಗ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ, ನಾ ಇಲ್ಲಿ 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ. ಈಗ ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಚಟಪಟ ಸಿಡಿಲಿ ಸಾಸಿವೆ ಸಿಡಿದ್ರೇ, ಇಲ್ಲ ಅಂದ್ರೆ
ಚಟ್ನಿ ಒಳಗೆ ಕಹಿ ಕಹಿ ಬರ್ತದೆ ರೀ ಚೆಂದಂಗೆ ಸಿಡ್ದಿರ್ಲಿಕ್ಕಂದ್ರೆ ಅದ್ರ ಸಲಾಗಿ. ಮತ್ತು ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡೀನಿ. ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಈಗ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಜೀರಿಗೆ ಸ್ವಲ್ಪ ಹಾಕೋರಿ, ಒಂದು 1/4 ಚಮಚದಷ್ಟು ಹಾಕ್ಕೊಂಡೀನಿ. ಈಗ ಏನು ಮಾಡೋದು, ನೀವು ಅಷ್ಟು ಸಿಡಿಲಿ ರೀ. ಈಗ ಚೆಂದಂಗೆ ಸ್ವಲ್ಪ ಕೆಂಪಾಗಲಿ. ಉದ್ದಿನಬೇಳೆ ಕಡಲೆಬೇಳೆದು ಸ್ವಲ್ಪ ಕೆಂಪಾಗಬೇಕು ರೀ. ಆದ ಕೂಡಲೇ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣಂತ್ರಿ. ನೋಡಿರಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅವು ಕಂಪಾಗ್ಬೇರಿ. ಕರಿಬೇವು ಅಂದ್ರೆ ಭಾಳ ಹೊತ್ಸಕ್ಕೆ ಹೋಗ್ಬೇಡ್ರಿ. ಗೊತ್ತಾಗ್ತೈತಿ ನಿಮ್ಗೆ, ಕ್ರಿಸ್ಪ್ನೆಸ್ ಗೊತ್ತಾಗ್ತೈತೆ ರೀ ಅದು ಕರೆದಿದ್ದು. ಅಲ್ಲಿ ತನಕ ಮಾಡ್ಕೊಂಡ್ರೆ ಸಾಕು. ಲಾಸ್ಟಿಗೆ ಇಲ್ಲಿ ಏನು ಮಾಡೋನು, ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣಂತ್ರಿ. ಹಿಂಗೆ ನೋಡ್ಕೊಂಡು ಹಾಕೋರಿ. ಹಿಂಗಿದ್ರೆ ಭಾಳ ರುಚಿ ರೀ ಎಲ್ಲನೂ. ಚಟ್ನಿಗೆ ನಾನು ಎಲ್ಲದಕ್ಕೂ ಹಾಕಿದ್ದೀನಿ, ಅಲ್ಲಿ ಕಡುಬಿಗೂ ಹಾಕೀನಿ. ನಾ ಯೂಶ್ವಲಿ ಹಿಂಗೆ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಈಗ ಇದು ಕೆಂಪಾಗಕತ್ತಾವ ನೋಡಿರಿ, ಎಷ್ಟು ಚಂದ ಉದ್ದಿನಬೇಳೆ ಕಡಲೆಬೇಳೆ. ಅದು ಸ್ಮೆಲ್ಲ ಬಂದುಬಿಡ್ತೈತೆ ರೀ. ನೀವು ಒಗ್ಗರಣೆ ಹಾಕೋ ಮುಂದಾಗ ಸ್ಮೆಲ್ ಬಂತಾನೆ ತಿಳ್ಕೊಬೇಕು ಅದು ಆಗೈತೆ ಅನ್ನೋದು. ಈಗ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿದೆ ಒಂದು ಮುರಿದು. ನೋಡ್ಕೊಂಡು ಹಾಕೋರಿ, ಆಪ್ಷನ್. ಯಾಕಂದ್ರೆ ಚಟ್ನಿ ಒಳಗೆ ಖಾರ ಐತೆ ಆಲ್ರೆಡಿ. ನೋಡ್ಕೊಂಡು ಹಾಕೋರಿ. ಹಾಕ್ಕೊಂಡು ಈಗ ಇದು ರೆಡಿ ಐತಿ. ಏನೈತಿ ಚಟ್ನಿ ಮೇಲೆ ನಾವು ಇದನ್ನು ಹಾಕಿ ಈಗ ಸರ್ವ್ ಮಾಡೋಣ ಅಂತ ನೋಡಿರಿ. ಚಟ್ನಿ ರೆಡಿ ಆಗೈತಿ. ಕಡುಬು ರೆಡಿ ಆಗ್ಯಾವು. ರಾಗಿ ಕಡುಬು ರೆಡಿ ಐತಿ. ತೊಗರಿಬೇಳೆ ಚಟ್ನಿ ರೆಡಿ ಐತಿ. ಇನ್ನೇನು ರೀ, ಬಿಸಿ 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 ನೋಡಿರಿ ಎಷ್ಟು ಚಂದ ಹುಗ ಹೊಂಟೈತಿ. ಬರ ಏನು ಮಾಡೋನು, ತಾಟಿಗೆ ಹಾಕೊಳ್ಳೋದೈತಿ. ಬಿಸಿ 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 ತಿನ್ನೋದೈತಿ. ನೋಡಿರಿ ಎಷ್ಟು ಚೆಂದಾಗ್ಯಾವು. ಭಾಳ ಇದಾಗತ್ತೈತಿ. ತಿನ್ಬೇಕು ಅನ್ಸಕತ್ತೈತಿ ನನಗೆ. ಅದಕ್ಕೆ ಯಾವಾಗಾರ ಮಾಡಿ ಯಾವಾಗಾರ ತಿಂದೆ ನನಗಾಗಿತ್ತು ನನಗೆ. ತೊಗರಿಬೇಳೆ ಚಟ್ನಿನೂ ಭಾಳ ಚಲೋ ರೀ. ಅನ್ನಕ್ಕೆ ಚಲೋ ಆಗ್ತೈತೆ ರೀ ತೊಗರಿಬೇಳೆ ಚಟ್ನಿ. ನೀವು ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಗರಿಬೇಳೆ ಚಟ್ನಿ ಹಾಕ್ಕೊಂಡ್ರೆ ಭಾಳ ರುಚಿ ಅನಿಸ್ತೈತೆ ರೀ. ಇದು ಚಂದ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಅನ್ನ ತುಪ್ಪ ಇತ್ತಂದ್ರೆ ಯಾವುದೋ ಚಟ್ನಿನೂ ಭಾಳ ಚಂದನ ರೀ. ಹೋಪ್ ನೀವು ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಖಂಡಿತ ನೀವು ನೋಡಿದ ತಕ್ಷಣ ಮಾಡ್ಬೇಕು ಅನ್ಸಿರುತ್ತೆ. ಮಾಡ್ಕೋರಿ, ಭಾಳ ಚಂದ ಆಗ್ತೈತಿ. ಟೇಸ್ಟ್ ಮಾಡಿ ನೋಡಿರಿ ಹೆಂಗೈತೆ ಅಂತ ಹೇಳಿ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಹಿಂಗೆ ಲೈಕ್ ಚಟ್ನಿ ರೆಸಿಪಿ ಮತ್ತು ಎಲ್ಲ ಥರ ಚಟ್ನಿನೂ ನಂದು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ನಂದು ರೆಸಿಪೀಸ್ ಹಾಕಿರ್ತೀನಿ. ಅವು ನೋಡಿರಿ, ಲೈಕ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡ್ಕೋತಾರ್ರಿ. ಭಾಳ ಸಪೋರ್ಟ್ ಮಾಡಕತ್ತೀರಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೆಸಿಪೀಸು ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವೆಷ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡ್ತೀರೋ ನನಗೆ ಅಷ್ಟು ಎನ್ಕರೇಜ್ ಆಗ್ತೈತಿ ಇನ್ನೂ ಸ್ವಲ್ಪ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ಅಷ್ಟೇ. ಮತ್ತು ಇನ್ನೊಂದು, ನೀವು ಈ ಕಡುಬಿಗೆ ನೀವು ಚಟ್ನಿನೇ ಮಾಡ್ಕೋಬೇಕಂತಿಲ್ಲ. ನಿಮ್ಗೆ ಸಾಂಬಾರು ನಿಮ್ಗೆ ಚಲೋ ಅನಿಸುತ್ತಂದ್ರೆ ನೀವು ಸಾಂಬಾರು ಸತೆ ಮಾಡ್ಕೋಬೋದು. ಅದಕ್ಕೂ ಕಾಂಬಿನೇಷನ್ ಚಲೋ ಅನ್ನಿಸ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳಕತ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು.